ನೀವೀಗ ಕೇಳಲಿರುವುದು ಅನುಪಮಾ ನಿರಂಜನ ರಚಿಸಿರುವ ದಿನಕ್ಕೊಂದು ಕಥೆ ಫಾಲ್ಗುಣ ಸಂಪುಟದ ಕಥೆ ಮಾರುತೀಶ್ರವರ ಧ್ವನಿಯಲ್ಲಿ. ಕಥೆ 1. ಗಾಜಿನ ಬೆಟ್ಟ. ಒಂದೂರಿನಲ್ಲಿ ಒಬ್ಬ ರೈತನಿದ್ದ. ಅವನಿಗೆ 3 ಜನ ಗಂಡು ಮಕ್ಕಳಿದ್ದರು. ದೊಡ್ಡವರಿಬ್ಬರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರೆ ಕಿರಿಯವನಾದ ಚಂದ್ರ ಅಡುಗೆ ಮನೆಯಲ್ಲಿ ದುಡಿಯಬೇಕಾಗಿತ್ತು. ಒಂದು ರಾತ್ರಿ ಕೂಲಿಗೆ ಬಂದ ಹೊಲದಲ್ಲಿದ್ದ ರಾಗಿ ತೆನೆಯನ್ನು ಯಾರೋ ಮೇಯ್ದು ಹೋದದ್ದು ಗೊತ್ತಾಯಿತು. ರೈತ ದುಃಖದಿಂದ ತನ್ನ ದೊಡ್ಡ ಮಗನನ್ನು ಕಾವಲಿರಿಸಿದ. ಅಂದು ಮಧ್ಯರಾತ್ರಿ ದಾಟುವ ಹೊತ್ತಿಗೆ ಬಿರುಗಾಳಿ ಎದ್ದ ಹಾಗಾಗಿ ಹೆದರಿ ದೊಡ್ಡವನು ಮನೆಗೋಡಿ ಬಂದ. ಎರಡನೆಯವನ ಗತಿಯೂ ಹಾಗೆಯೇ ಆಯಿತು. ಚಂದ್ರ, ಅಪ್ಪ, ನಾನು ಹೋಗಿ ಬರಲೇ ಎಂದು ಕೇಳಿದ. ನಾವೇ ಸೋತು ಬಂದಿದ್ದೀವಿ, ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಕೂತಿರೋ ನಿಂಗೇನು ಗೊತ್ತಾಗತ್ತೆ ಎಂದರು ದೊಡ್ಡವರಿಬ್ರು. ಹೋಗಿ ಬರ್ಲಿ, ನಿಮ್ಮ ಗಂಟೇನು ಹೋಯ್ತು ಎಂದ ತಂದೆ. ಚಂದ್ರ ಹೊಲಕ್ಕೆ ಹೋಗಿ ಎಚ್ಚರವಾಗಿ ಕುಳಿತ. ಮಧ್ಯರಾತ್ರಿಯ ಹೊತ್ತಿಗೆ ಬಿರುಗಾಳಿಯ ಶಬ್ದ ಕೇಳಿಸಿತು. ಇಷ್ಟೇ ತಾನೆ ಎಂದುಕೊಳ್ಳುತ್ತಾ ಭದ್ರವಾಗಿ ಕಾವಲು ಮನೆಯಲ್ಲೇ ಕುಳಿತ. ಸ್ವಲ್ಪ ಹೊತ್ತಿಗೆ ಬಿರುಗಾಳಿ ಕಡಿಮೆಯಾಯಿತು. ಚಂದ್ರ ಹೊರಗೆ ಬಂದು ನೋಡಿದ. ಕಂದು ಬಣ್ಣದ ಕುದುರೆಯೊಂದು ತೆನೆಗಳನ್ನು ತಿನ್ನುತ್ತಾ ನಿಂತಿತ್ತು. ಅದರ ಬೆನ್ನ ಮೇಲೆ ಹಿತ್ತಾಳೆಯ ಜೀನಿತ್ತು. ಚಂದ್ರ ಒಡನೆಯೇ ತನ್ನ ಕೋಲನ್ನು ಅದರತ್ತ ಎಸೆದ. ಕುದುರೆ ಕುರಿಯಂತೆ ಸಾಧುವಾಗಿ ಅವನು ಕರೆದಲ್ಲಿಗೆ ಬಂತು. ಚಂದ್ರ ಅದನ್ನು ಕರೆದುಕೊಂಡು ಹೋಗಿ ಗುಪ್ತ ಜಾಗವೊಂದರಲ್ಲಿ ಇರಿಸಿ ಬಂದ. ಮರುದಿನ ಬೆಳಗ್ಗೆ ಅವನನ್ನು ಎಬ್ಬಿಸಲು ಬಂದ ಅಣ್ಣಂದಿರು, ಇದೇನ್ ಹೀಗೆ ನಿದ್ದೆ ಮಾಡ್ತಿದ್ಯಾ? ತೆನೆಗಳ ಗತಿ ದೇವರೇ ಗತಿ ಎಂದು ಹಾಸ್ಯ ಮಾಡಿದರು. ಆದರೆ ಇನ್ನೂ ಉಳಿದಿದ್ದ ತೆನೆಗಳನ್ನು ನೋಡಿ ಅವರಿಗೆ ಆಶ್ಚರ್ಯ ಆಯಿತು. 6 ತಿಂಗಳ ಬಳಿಕ ಮತ್ತೆ ಹೊಲದಲ್ಲಿ ತೆನೆ ಬಲಿತಾಗ ರೈತ ಚಂದ್ರನನ್ನೇ ಕಾವಲಿಗೆ ಕಳುಹಿಸಿದ. ಅಂದು ಮಧ್ಯರಾತ್ರಿಯ ಹೊತ್ತಿಗೆ ಬಿರುಗಾಳಿಯ ಶಬ್ದ ಕೇಳಿಸಿತು. ಅದು ಇಳಿಯುವ ಹೊತ್ತಿಗೆ ಹೊರಬಂದ ಚಂದ್ರನಿಗೆ ಬೆಳ್ಳಿಯ ಜೀನಿದ್ದ ಕಪ್ಪು ಕುದುರೆಯೊಂದು ಕಾಣಿಸಿತು. ಅದನ್ನು ಅವನು ಗುಪ್ತ ಜಾಗಕ್ಕೆ ಕೊಂಡೊಯ್ದ. 3ನೇ ಬಾರಿ ಕಾವಲು ನಿಂತಾಗ ಬಂಗಾರದ ಜೀನಿದ್ದ ಬಿಳಿ ಕುದುರೆ ಸಿಕ್ಕಿತು. ಹೀಗೆ ಚಂದ್ರ 3 ಕುದುರೆಗಳನ್ನು ಒಂದೆಡೆ ಸೇರಿಸಿ ಅವಕ್ಕೆ ಚೆನ್ನಾಗಿ ಮಾಲೀಸು ಮಾಡಿ ಹೊಟ್ಟೆ ತುಂಬಾ ಹುಲ್ಲು ತಿನ್ನಿಸಿದ. ಇತ್ತ ಅವನ ಅಣ್ಣಂದಿರು ರಾಜಧಾನಿಗೆ ಪ್ರಯಾಣ ಹೊರಟರು. ಏಕೆಂದರೆ ರಾಜಕುಮಾರಿ ಗಾಜಿನ ಬೆಟ್ಟದ ಮೇಲೆ ಕುಳಿತಿದ್ದಾಳೆ. ಅವಳ ಕೈಲಿ 3 ಸೇಬು ಹಣ್ಣುಗಳಿವೆ. ಯಾವ ಅಶ್ವಾರೋಹಿ ಆ ಬೆಟ್ಟದ ಮೇಲೇರಿ ಸೇಬು ಹಣ್ಣುಗಳನ್ನು ತರುವನೋ ಅವನಿಗೆ ರಾಜ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ ಎಂಬ ಸುದ್ದಿ ಹಬ್ಬಿತ್ತು. ನಾನೂ ಬರ್ಲಾ ಎಂದು ಚಂದ್ರ ಕೇಳಿದ. ಮಸಿ ಮೆತ್ತಿದ ನಿನ್ನನ್ನು ಯಾರು ಕೇಳ್ತಾರೆ? ಅಡುಗೆ ಮನೆಯಲ್ಲಿ ಬಿದ್ದಿರು ಎಂದು ಅವರಿಬ್ಬರು ಕುದುರೆಗಳನ್ನು ಹತ್ತಿ ಹೊರಟು ಹೋದರು. ಗಾಜಿನ ಬೆಟ್ಟದ ಮುಂದೆ 100 ಅಶ್ವಾರೋಹಿಗಳು ನೆರೆದಿದ್ದರು. ಬೆಳಗ್ಗೆ ಆರಂಭವಾದ ಪಂದ್ಯ ಸಂಜೆಯಾದರೂ ಮುಗಿಯಲಿಲ್ಲ. ಕಾರಣ ಯಾರೂ ಗಾಜಿನ ಬೆಟ್ಟದ ತುದಿಯನ್ನು ಮುಟ್ಟಲಾಗಲಿಲ್ಲ. ಇನ್ನೇನು ಕತ್ತಲಾಗಬೇಕು. ಆಗ ಕಂದು ಬಣ್ಣದ ಕುದುರೆಯೇರಿ ಬಂದ ಧೀರನೊಬ್ಬ ಗಾಜಿನ ಬೆಟ್ಟವನ್ನು ಹತ್ತಿಯೇ ಬಿಟ್ಟ. ರಾಜಕುಮಾರಿ ತನ್ನ ಕೈಯಲ್ಲಿದ್ದ ಒಂದು ಸೇಬನ್ನು ಅವನತ್ತ ಎಸೆದಳು. ಅದು ಅವನ ಬೂಟಿನೊಳಗಡೆ ಸೇರಿಕೊಂಡಿತು. ಅಂದು ರಾತ್ರಿ ಅಣ್ಣಂದಿರು ಹಿಂದಿರುಗಿ ಬಂದು ಅಡುಗೆ ಮನೆಯಲ್ಲಿದ್ದ ಚಂದ್ರನಿಗೆ ಕಂದು ಬಣ್ಣದ ಕುದುರೆಯ ಮೇಲೆ ಬಂದ ಧೀರನ ಕತೆ ಹೇಳಿದರು. ಚಂದ್ರ, ನಾನು ಅವನನ್ನು ನೋಡ್ಬೇಕಲ್ಲ ಎಂದುದಕ್ಕೆ ನಿನ್ನನ್ಯಾರಲ್ಲಿ ಸೇರಿಸ್ತಾರೆ ಎಂದು ನಕ್ಕರು. ಮರುದಿನ ಉಳಿದೆಲ್ಲ ಅಶ್ವಾರೋಹಿಗಳು ಸೋಲುವ ಹೊತ್ತಿಗೆ ಬೆಳ್ಳಿಯ ಜೀನಿದ್ದ ಕಪ್ಪು ಕುದುರೆಯ ಮೇಲೆ ಬಂದ ಧೀರನೊಬ್ಬ ಗಾಜಿನ ಬೆಟ್ಟವನ್ನೇರಿದ. ರಾಜಕುಮಾರಿ 2ನೆಯ ಸೇಬು ಎಸೆದಳು. ಅದು ಅವನ ಬೂಟಿನಲ್ಲಿ ಸೇರಿಕೊಂಡಿತು. 3ನೆಯ ದಿನ ಬಂಗಾರದ ಜೀನಿದ್ದ ಬಿಳಿಯ ಕುದುರೆಯ ಮೇಲೆ ಬಂದ ಧೀರ ರಾಜಕುಮಾರಿಯ 3ನೆಯ ಸೇಬನ್ನೂ ತೆಗೆದುಕೊಂಡು ಹೋದ. ರಾಜ ಆ 3 ಜನ ಧೀರರಿಗಾಗಿ ರಾಜ್ಯದಲ್ಲೆಲ್ಲ Sample complete. Ready to continue?